ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮೇಘಸ್ಫೋಟ ಶುರುವಾಗಿದೆ. ರಾಜ್ಯದಲ್ಲಿ ಮುಂದುವರೆದ ವರುಣನ ಆರ್ಭಟ 5 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಶುರುವಾಗಿದೆ. 5 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಪರೀತ ಮಳೆ, ಓತಪ್ರೋತವಾದಂತಹ ಮಳೆ, ಎಡಬಿಡದ ಮಳೆಗೆ ತತ್ತರಿಸಿ ಹೋಗಿದೆ ಅನೇಕ ಜಿಲ್ಲೆಗಳು. ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್. ಸೊ ಅದರಂತೆ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಆ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್. ಬೆಂಗಳೂರು ಗ್ರಾಮಾಂತರ ಜೊತೆಗೆ ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು ಹೀಗೆ ಮುಂದುವರೆದು ಬಾಗಲಕೋಟೆ, ಧಾರವಾಡ, ಕೊಪ್ಪಳ ಮತ್ತು ಗಣಿನಾಡು, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಹೀಗೆ ವರುಣನ ಅಬ್ಬರಕ್ಕೆ ಅನೇಕ ಜಿಲ್ಲೆಗಳು ತತ್ತರಿಸಿ ಹೋಗಿದೆ. ಈ ಭಾಗಗಳಲ್ಲಿ ಕೋಲಾರ, ಮಂಡ್ಯ, ರಾಮನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅರ್ಥಾತ್ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಈಗಾಗಲೇ ವರುಣನ ಅಬ್ಬರ ಶುರುವಾಗಿದೆ. ಕರಾವಳಿ ಭಾಗ ಅಂತೂ ಅಕ್ಷರಶಃ ಅಲ್ಲಿನ ಜಿಲ್ಲಾಡಳಿತವೂ ಕೂಡ ನಾನಾ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಕಾರಣ ವರುಣನ ಆರ್ಭಟದ ತೀವ್ರತೆ ತಗ್ಗು ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರಿಗೆ, ಸಮುದ್ರ ಪಾತ್ರದಲ್ಲಿ ಜೀವಿಸುವಂತಹ ಜನರಿಗೆ, ಜೊತೆಗೆ ಅತ್ಯಂತ ಗುಡ್ಡಕಾಡು ಪ್ರದೇಶಗಳಲ್ಲಿ ಇರತಕ್ಕಂತಹ ಜನರನ್ನು ಕೂಡ ಅಪಾಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಓತಪ್ರೋತವಾದಂತಹ ಎಡಬಿಡದ ಮಳೆಯಿಂದ ಅಲ್ಲಿನ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೂ ತೊಂದರೆ, ವಾಹನ ಸವಾರರಿಗೂ ತೊಂದರೆ, ಕೃಷಿಕರಿಗೂ ತೊಂದರೆ. ಈಗಾಗಲೇ ಮೀನುಗಾರರನ್ನು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದ್ದು, ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರ ಹೀಗೆ ನಾವು ರಿವೀಲ್ ಮಾಡಿದಂತೆ ಬೆಂಗಳೂರು ಗ್ರಾಮಾಂತರ, ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಇನ್ನೂ ಅನೇಕ ಕಡೆ ಬಾಗಲಕೋಟೆ, ಧಾರವಾಡ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಮಂಡ್ಯ, ರಾಮನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಈ ಭಾಗಗಳಲ್ಲಿ ರೆಡ್ ಅಲರ್ಟು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಡಬಿಡದೆ ಮಳೆ ಸುರಿತಾ ಇದೆ. ಒಂದು ಕ್ಷಣವೂ ಪುರುಸೊತ್ತಿಲ್ಲದೆ ನಿರಂತರವಾದಂತಹ ಮಳೆ. ಸೊ ಈ ಮಳೆಯಿಂದಾಗಿ ವ್ಯಾಪಾರಸ್ಥರು, ಶಾಲಾ ವಿದ್ಯಾರ್ಥಿಗಳು, ಅಲ್ಲಿನ ಅನೇಕ ಕೃಷಿಕರು, ಮೀನುಗಾರರು ಪರದಾಡುವಂತಾಗಿದೆ. ಸೊ ಇದು ಒಂದರ್ಥದ ಮುಂಗಾರು ಸಂದರ್ಭ. ಸೊ ಈ ಸಂದರ್ಭಗಳಲ್ಲಿ ದೂರ ಪ್ರಯಾಣವನ್ನು ಯಾರಾದರೂ ನಿರ್ಧಾರ ಮಾಡ್ಕೊಂಡಿದ್ರೆ ಅದನ್ನು ಮೊಟಕುಗೊಳಿಸಬೇಕು. ದೂರ ಪ್ರಯಾಣ ಅಷ್ಟು ಸೇಫ್ ಅಲ್ಲ ಅನ್ನೋದು ಅಲ್ಲಿನ ಜಿಲ್ಲಾಡಳಿತದ ನಿರ್ಧಾರ. ಈ ನಿರ್ಧಾರಗಳಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಮಳೆಯ ಆರ್ಭಟ, ಮಳೆಯ ಅಬ್ಬರ, ಮಳೆಯ ತೀವ್ರತೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಈಗಾಗಲೇ ಆ ಭಾಗದಲ್ಲಿ ಒಂದಷ್ಟು ಮದುವೆ ಮುಂಜಿಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿಕೊಳ್ಳಲಾಗಿದೆ. ಕಾರಣ ವರುಣನ ವಿಪರೀತವಾದಂಥ ಅಬ್ಬರದಲ್ಲಿ. ಸೊ ಇದು ರಾಜ್ಯದಲ್ಲಿ ಮಳೆ ಆಗ್ತಾ ಇರುವುದರ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಏನೋ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದ ವಿವಿಧೆಡೆ ವರುಣಾರ್ಭಟಗಳು, ಆರ್ತಟ್ಟಹಾಸದಿಂದ ಮರಣ ಮೃದಂಗ ಬಾರಿಸ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ಮೇಘಸ್ಫೋಟ. ಬೆಂಗಳೂರು ಹೈವೇಯ ಶಿರಾಡಿ ಘಾಟ್ ಅದು 2 ತಾಸಿನಲ್ಲಿ 400 ಮಿಲಿಮೀಟರ್ ಮಳೆಯಾಗಿದೆ. ಅರ್ಥ ಮಾಡ್ಕೊಳ್ಳಿ. ಹೊಳೆಯಂತಾದ ರಾಷ್ಟ್ರೀಯ ಹೆದ್ದಾರಿ 75 ಅರ್ಥಾತ್ 75 ಹಲವು ಕಡೆ ಗುಡ್ಡ ಕುಸಿತ, ಸಂಚಾರ ಅಸ್ತವ್ಯಸ್ತ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದ ಬಹುತೇಕ ಕಡೆ ಮೇಘಸ್ಫೋಟದ ತೀವ್ರತೆ ಹೆಂಗಿದೆ ಅಂತ ಕೇಳಿದ್ರೆ ಕೆಲ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಹೊಳೆಯಂತಾಗಿದೆ. ಮಾರ್ಗ ಯಾವುದು, ಚರಂಡಿ ಯಾವುದು ಅರ್ಥ ಮಾಡಿಕೊಳ್ಳೋದಕ್ಕೆ 2 ಗಂಟೆ ಬೇಕು ವಾಹನ ಸವಾರರಿಗೆ. ಆ ಪರಿಯಲ್ಲಿ ರಾಜ್ಯ ಬದಲಾಗಿದೆ. ಹೊಳೆಯಂತಾದ ರಾಷ್ಟ್ರೀಯ ಹೆದ್ದಾರಿ. ಇನ್ನು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ಆಗಾಗ ವಾಯುಭಾರ ಕುಸಿತ ಉಂಟಾಗ್ತಾನೆ ಇರುತ್ತೆ. ದೇಶದ ಅತ್ಯಂತ ಸೂಕ್ಷ್ಮ, ಅದರಲ್ಲೂ ವಾತಾವರಣ ಯಾವಾಗ ಅನುಕೂಲ ಯಾವಾಗ ಪ್ರತಿಕೂಲ ಅನ್ನೋದು ನಿರ್ಧಾರ ಮಾಡೋದು ಬಂಗಾಳ ಕೊಲ್ಲಿಯ ವಾಯುಭಾರ. ಸೊ ರಾಜ್ಯದ ವಿವಿಧೆಡೆ ವರುಣಾರ್ಭಟ ಶುರುವಾಗಿದ್ದು, ಶಿರಾಡಿ ಘಾಟ್ನಲ್ಲಿ ಮೇಘಸ್ಫೋಟವು ಕೂಡ ಶುರುವಾಗಿರುವಂತಹದ್ದು 2 ತಾಸಿನಲ್ಲಿ, ಅಂದರೆ ನಿರಂತರ 2 ಗಂಟೆಯಿಂದ 400 ಮಿಲಿಮೀಟರ್ ಮಳೆಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೊಳೆಯಂತಾದ ರಾಷ್ಟ್ರೀಯ ಹೆದ್ದಾರಿ 75 ಹಲವು ಕಡೆ ಗುಡ್ಡ ಕುಸಿತವು ಉಂಟಾಗಿದೆ, ಸಂಚಾರ ಅಸ್ತವ್ಯಸ್ತ ಆಗಿರುವಂತಹದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಜನಸಂಚಾರವು ಕೂಡ ಈಗ ತತ್ತರಿಸಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಬೇರೆ ಭಾಗಗಳಲ್ಲಿ ಈ ಮಳೆಯ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನಲ್ಲೂ ಕೂಡ ನಿರಂತರವಾದಂಥ ಮಳೆ ಆಗ್ತಾ ಇದೆ. ಬೆಳಗ್ಗೆ ಶುರುವಾದಂಥ ಮಳೆ ನಿನ್ನೆ ಸಂಜೆವರೆಗೂ ಕೂಡ ಅದಾಗಿ ಒಂದು ಅರ್ಧ ಗಂಟೆ ಗ್ಯಾಪ್ನ ನಂತರ ಮತ್ತೆ ರಾತ್ರಿ ಪೂರ್ತಿ
ಮಳೆ ಆಗ್ತಾ ಇರುವಂತಹದ್ದು. ಮುಂಗಾರು ಎಷ್ಟರ ಮಟ್ಟಿಗೆ ಪ್ರತಿಕೂಲ, ಎಷ್ಟರ ಮಟ್ಟಿಗೆ ಅನುಕೂಲ, ಎಷ್ಟರ ಮಟ್ಟಿಗೆ ಅನಾನುಕೂಲ ಎನ್ನುವಂತಹದ್ದು ಪಾಪ ಈ ರೈತಾಪಿ ವರ್ಗ ಹೆಚ್ಚಾಗಿ ಬದುಕುವಂತಹ ಭಾಗಗಳಲ್ಲಿ ವಿಪರೀತ ಮಳೆ ಆದರೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಸಮಸ್ಯೆ ಎದುರಾಗುತ್ತೆ. ಮಳೆಯಾಗಬೇಕು, ಹೌದು, ಉತ್ತಮ, ರಾಜ್ಯಕ್ಕೆ ಮಳೆ ಬೇಕು. ಈಗಾಗಲೇ ರಾಜ್ಯಕ್ಕೆ ಎಷ್ಟು ನೀರು ಬೇಕೋ ಆ ನೀರುಗಳು ಎಲ್ಲ ಜಲಾಶಯದಲ್ಲೂ ಕೂಡ ಭರ್ತಿಯಾಗಿದೆ. ಯಾವ ಜಲಾಶಯದ ಉದರವೂ ಕೂಡ ಒಣಗಿ ಹೋಗಲಿಲ್ಲ, ಅದರ ಉದರ ಎಲ್ಲವೂ ಕೂಡ ಭರ್ತಿಯಾಗಿರುವಂತಹದ್ದು. ಹಾಗಾಗಿ ಇನ್ನು ಏನು ಯಥೇಚ್ಛವಾದಂತಹ ಮಳೆ ಬೇಡ. ಒಂದಷ್ಟು ಯಾದಗಿರಿ ಭಾಗದಲ್ಲಿ ಈ ಹಿಂದೆ ಮಳೆ ಆಗಲಿಲ್ಲ ಅಂತ ಹೇಳಿ ರೈತರು ಪಾಪ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ಮಳೆ ಇಲ್ಲ, ಸರಿಯಾದಂಥ ಕೃಷಿಗಳಿಗೆ ಮಳೆ ಇಲ್ಲ ಎನ್ನುವಂತಹದ್ದು. ಆದರೆ ಈಗ ವಿಪರೀತವಾದಂಥ ಮಳೆ ಆಗ್ತಾ ಇದೆ. ರೈತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಳೆ ಯಾವಾಗ ನಿಲ್ಲುತ್ತೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.